ನಂಜನಗೂಡಿನಲ್ಲಿ ತಡರಾತ್ರಿ ಸುರಿದ ಜೋರು ಮಳೆಯಿಂದ ಹೌಸಿಂಗ್ ಬೋರ್ಡ್ನ ಜೈಮಾಲಾ ಎಂಬುವವರ ಮನೆಯ ಮೇಲೆ ತೆಂಗಿನ ಮರ ಮುರಿದು ಬಿದ್ದಿದೆ. ಪಟ್ಟಣದ 18ನೇ ವಾರ್ಡ್ನಲ್ಲಿ ಜ್ಯೋತಿ ವೃಷಭಭಾನು ಶಬಪಿರ್ದೋಷ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಹಾನಿಗೊಳಗಾಗಿವೆ. ಸ್ಥಳಕ್ಕೆ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರಿಯಾನಾ ಬಾನು, ನಗರಸಭಾ ಆಯುಕ್ತ ವಿಜಯ್, ನಗರಸಭಾ ಸದಸ್ಯೆ ಮೀನಾಕ್ಷಿ ನಾಗರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರಿಗೆ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ರಾತ್ರಿ ಬಿದ್ದಂತಹ ಅಕಾಲಿಕ ಮಳೆ ಗಾಳಿಯಿಂದಾಗಿ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ 2-3 ಕಡೆ ನಮಗೆ ದೂರವಾಣಿ ಕರೆಗಳು ರಾತ್ರಿನೇ ಕೂಡ ಬಂತು. ಬೆಳಗ್ಗೆನೇ ಕೂಡ ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಬಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಅಥವಾ ಗಾಳಿಯಿಂದ ಹಾನಿಯಾಗಿರ್ತಕ್ಕಂಥ ಕೆಲಸಗಳು ಅಂದರೆ ನಮಗೆ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಮರಗಳು ಬಿದ್ದಿರ್ತಕ್ಕಂಥದ್ದು. ಅದನ್ನು ಈಗಾಗಲೇ ನಾವು ತೆರವುಗೊಳಿಸಿದ್ದೀವಿ. ಮತ್ತು ಈಗ ನಮ್ಮ 18ನೇ ವಾರ್ಡ್ನಲ್ಲಿ ಉಪಾಧ್ಯಕ್ಷ ವಾರ್ಡ್ನಲ್ಲಿ ಕೂಡ 2ರಿಂದ 3 ಮನೆಗಳು ಮಳೆ ಗೋಡೆ ಮತ್ತು ಛಾವಣಿ ಎಲ್ಲ ಎದ್ದೋಗಿರ್ತವೆ. ಅದನ್ನು ಕೂಡ ಈಗ ಅಧ್ಯಕ್ಷರ ಜೊತೆ ಮತ್ತು ಉಪಾಧ್ಯಕ್ಷರ ಜೊತೆ ನಾವು ವಿಸಿಟ್ ಮಾಡಿದ್ದೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ಸ್ಥಳ ಮಾಜಾರು ಮಾಡಿ ಅವ್ರಿಗೇನು ತಕ್ಷಣಕ್ಕೆ ನಾವು ಪರಿಹಾರನ ಕೊಡಬೇಕು ಅದನ್ನು 1-2 ದಿನದಲ್ಲೇ ಕೂಡ ಕೊಡ್ತೀವಿ. ಹೆಚ್ಚಿನ ಪರಿಹಾರಕ್ಕಾಗಿ ನಾವು ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಡ್ತೀವಿ. ಮತ್ತು ನಾನು ಜನರಲ್ಲಿ ಹೇಳೋದಿಷ್ಟೇ, ಈ ಮಳೆ ಗಾಳಿ ಬಂದಾಗ ಸ್ವಲ್ಪ ಅಲ್ಲಿ ಮಲಗ್ತಕ್ಕಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಬೇರೆ ಕಡೆ, ಯಾಕಂದರೆ ಸುಸಜ್ಜಿತವಾಗಿರೋ ಕಡೆ ಮಲಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಾವು ಮನೆಗೋ ಇನ್ನೊಂದು ಛಾವಣಿಗೋ ಹಾನಿಯಾದಾಗ ಯಾವುದಾದ್ರು ಪರಿಹಾರ ಕೊಡ್ಬೋದು ಅಥವಾ ಅವ್ರಿಗೆ ಅದನ್ನು ಸೃಷ್ಟಿಸ್ಬೋದು. ಒಂದು ಜೀವಕ್ಕೆ ಹಾನಿಯಾದಾಗ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾವು ನಗರಸಭೆ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಈ ಸುಸಜ್ಜಿತವಾಗಿಲ್ಲದ ಪಕ್ಕ ಮನೆಗಳಿರ್ತಕ್ಕಂಥವ್ರು ಮಳೆ ಗಾಳಿ ಬಂದಾಗ ಸ್ವಲ್ಪ ಎಚ್ಚೆತ್ತ ವಹಿಸ್ಕೊಂಡು ಸುಸಜ್ಜಿತವಾದ ಜಾಗದಲ್ಲಿ ತಾವು ಇರಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊತಾ ಇದ್ದೀನಿ. ಈ ಮಳೆ ಮತ್ತು ಗಾಳಿಯಿಂದ ಹಾನಿಯಾಗಿದೆ. ಅದನ್ನೆಲ್ಲ ಈಗ ಕಮಿಷನರು ಮತ್ತು ನಾವು ಅವರು ಮೈತ್ರಿ ಮೇಡಮು ಪ್ರತಿಯೊಬ್ಬರಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಮರ ಬಿದ್ದು ಸಿಕ್ಕಾಪಟ್ಟೆ ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ. ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸದ್ಯಕ್ಕೆ ನಮ್ಮ ನಗರಸಭೆಯಿಂದ ಏನು ಸಹಾಯಧನ ಕೊಡಬೇಕು ಇವತ್ತಿನ ಪರಿಸ್ಥಿತಿಗೆ ಸಹಾಯಧನ ಕೊಟ್ಟು ಅವ್ರಿಗೆ ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೋಬೇಕು. ಮತ್ತು ಮನೆ ಕಟ್ಟೋರು ಇಲ್ಲಿ ನೋಡಿದಾಗ ಬರೀ ಆ ಸೀಟು ಹಾಕ್ಬಿಟ್ಟಿದ್ದಾರೆ ಹೊರತು ಆ ದಿಂಡು ಕಟ್ಟೋದು ಅಥವಾ ಅದ್ರ ಮೇಲೆ ವೆಯ್ಟ್ ಮಡಗಿಲ್ಲ. ಅವರು ದಿಂಡು ಕಟ್ಟಬೇಕಾಯ್ತು. ಏನು ಹಿಂಗಾದರೆ ಎಲ್ಲ ಚಾವಣಿ ಎದ್ದು ಬರುತ್ತೆ. ದಿಂಡು ಕಟ್ಟಿ ಅದನ್ನು ಮೇಲೆ ಲೋಡ್ ಕೊಟ್ಟರೆ ಅದನ್ನು ಎತ್ತಳಲ್ಲ ಇದು ಸೀಟ್ಗಳು. ಅದು ಬಿಗಿ ಮಾಡ್ಕೋಬೇಕು ಮನೆಯವರು ಸುಧಾ. ಸುಮ್ಮನೆ ಮನೆ ಕಟ್ಟಿ ಅಂದ್ಬಿಟ್ಟು ಸೀಟ್ ಹಾಕೋಬಿಟ್ರೆ ಈ ಗಾಳಿ ಬರ್ತಿಗೆ ಎಲ್ಲಿ ನಿಲ್ಲುತ್ತೆ. ಪ್ರತಿಯೊಂದು ತೊಂದರೆ ಆಗಿದೆ. ಮನೆ ಕಟ್ಟೋರು ಭಾಳ ಕೇರ್ಫುಲ್ಲಾಗಿ ಮನೆ ನೋಡ್ಕೋಬೇಕು. ಅದೇ ಥರ ಹಾಗಾಗಿ ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಅನಾಹುತ ಆಗಿರೋದ್ರಲ್ಲಿ ವೀಕ್ಷಣೆ ಮಾಡಿ ಮುಂದಿನ ಒಂದು ಕ್ರಮನ ತಗೊಳ್ತೀವಿ ನಗರಸಭೆಯಿಂದ ಅಂತೇಳಿ.